ಹೇ ಹಾಯ್, ಇವತ್ತು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಕ್ಕೆ ಬಂದೀನಿ. ಏನಂದ್ರೆ ವೆರಿ ಸಿಂಪಲ್, ಆದಷ್ಟು ಲಾರ್ಜ್ ಕ್ಯಾಪ್ ಒಳಗೆ ಇನ್ವೆಸ್ಟ್ ಮಾಡಿರಿ. ಯಾಕಂದ್ರೆ ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬ ಸ್ಮಾಲ್ ಕ್ಯಾಪ್ನಾಗ ಇನ್ವೆಸ್ಟ್ ಮಾಡಿ ಎಲ್ಲ ಬಳಸ್ಕೊಂಡು ಹೋಗ್ಬಿಟ್ಟಾನ. ಲಾರ್ಜ್ ಕ್ಯಾಪ್ ಒಳಗೂ ಇವತ್ತೇನೈತಿ, ಜಾಸ್ತಿ ಮೂಮೆಂಟ್ ಇಲ್ಲ. ಆದರೂ ಸಹಿತ ನಾನು ನಿಮ್ಗೊಂದು ಏನು ಸಜೆಷನ್ ಕೊಡ್ತೀನಿ ಅಂದರೆ, ಈ ETF ಅಂತ ಬರ್ತಾವಲ್ಲ, ಅದರಾಗ ಇನ್ವೆಸ್ಟ್ ಮಾಡಿರಿ. ನಿಮ್ಗೆ ಇವತ್ತಿಲ್ಲ ನಾಳೆ ರಿಟರ್ನ್ ಕೊಡ್ತಾವೆ. ಒಂದು ಇಲ್ಲಪ್ಪ ಅಂದರೆ ಗೋಲ್ಡ್ ಮೇಲೆ ಹಾಕ್ರಿ, ಅದು ವರ್ಷಕ್ಕೆ 10% ಗ್ಯಾರಂಟಿ ಇರ್ತೈತಿ, ಅದ್ರ ಮೇಲೆ ಮಾಡಿರಿ. ಇಲ್ಲಾಂದರೆ ಸಿಲ್ವರ್ ಮೇಲೆ ಮಾಡಿರಿ. ಯಾಕಂದ್ರೆ ಈಗ ಏನಾಗತ್ತೈತಂದ್ರೆ ಎಲ್ಲ ಕಡೆ ಈ ಸೆಮಿ ಕಂಡಕ್ಟರ್ ಅವು ಇವು ಜೋರು ಬಂದವು ಕಂಡಕ್ಟರ್. ಆ ಕಂಡಕ್ಟರ್ಗಳ ಸಂಬಂಧ ಈ ಸಿಲ್ವರ್ ಭಾಳ ಉಪಯೋಗ ಆಗ್ತೈತಿ. ಹಂಗಾಗಿ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿರಿ, ನಿಮ್ಗೆ ರೊಕ್ಕ ಗ್ಯಾರಂಟಿ ಬರ್ತೈತಿ. ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ದೂರ ಇರ್ರಿ. ಯಾಕಂದ್ರೆ ಯಾವಾಗ ನನ್ನ ಮಗ ಬಾಂಬ್ ಹಾಕ್ತಾನ ಅನ್ನೋದು ಗೊತ್ತಿಲ್ಲ. ಟ್ರಂಪ್ ಕಾಕ ಒಮ್ಮೆ ದೋಸ್ತಿ ಮಾಡ್ಕೊಂತೀನಂತಾನೆ, ಒಮ್ಮೆ ಜಗಳ ಮಾಡ್ತೀನಂತಾನೆ. ಹಿಂಗಾದಾಗ ನಮ್ಮ ರೊಕ್ಕ ಸ್ವಲ್ಪ ನಮ್ಮ ಬಗ್ಗೆ ಲಕ್ಷ್ಯ ಇಟ್ಕೋಬೇಕಾಗ್ತೈತಿ. ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಂಥ ಒಳ್ಳೆಯ ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದಾಗ ಬರ್ತೈತಿ, ನೆನಪು ಹಾರಬೇಡ್ರಿ.